ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತೀಯ ಸೇನಾಪಡೆಗಳಿಗೆ ಮಾಲ್ಡೀವ್ಸ್ನಿಂದ ಹೊರಹೋಗಿ ಅಂತ ಅದರ ಅಧ್ಯಕ್ಷ ಮೊಯ್ಜು ಹೇಳೋದಕ್ಕೆ ಶುರು ಮಾಡಿದಾಗ ಮುಂದಲ್ಲಿ ಏನಾಗುತ್ತೆ ಅನ್ನೋ ಅಂದಾಜಿತ್ತು. ಈಗ ಅದೇ ಆಗ್ತಾ ಇದೆ. ಮಾಲ್ಡೀವ್ಸ್ಗೆ ಚೈನಾದ ಸೈನಿಕರು ಬಂದಿದ್ದಾರೆ, ಆದರೆ ಅವರು ಸೇನೆಯ ರೂಪದಲ್ಲಿ ಬಂದಿಲ್ಲ. ಬದಲಾಗಿ ಅಗ್ರಿಕಲ್ಚರ್ ಎಕನಾಮಿಕ್ ಝೋನ್ ನಿರ್ಮಾಣ ಮಾಡುವ ನೆಪದಲ್ಲಿ ಮಾಲ್ಡೀವ್ಸ್ಗೆ ಚೈನಾದ ಸೈನಿಕರು ಬಂದಿದ್ದಾರೆ. ಅದು ಕೂಡ ಭಾರತದ ಲಕ್ಷದ್ವೀಪಕ್ಕೆ ತುಂಬಾ ಸಮೀಪದಲ್ಲಿರುವ ಮಾಲ್ಡೀವ್ಸ್ನ ದ್ವೀಪವೊಂದರಲ್ಲಿ ಚೈನಾ ತನ್ನ ರಹಸ್ಯ ನೌಕಾನೆಲೆಯನ್ನ ನಿರ್ಮಾಣ ಮಾಡಿಕೊಳ್ತಾ ಇದೆ. ಮತ್ತು ಇದೇ ವಿಷಯವನ್ನು ಮುಂದಿಟ್ಟುಕೊಂಡು ಈಗಲಿನ ಪ್ರತಿಪಕ್ಷಗಳು ಅಧ್ಯಕ್ಷ ಮೊಯ್ಜು ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿವೆ. ಹಾಗಾದ್ರೆ ಚೈನಾ ಮಾಲ್ಡೀವ್ಸ್ ನಲ್ಲಿ ಏನ್ ಮಾಡೋದಕ್ಕೆ ಹೋಗ್ತಾ ಇದೆ? ಏನಿದು ಅಗ್ರಿಕಲ್ಚರ್ ಎಕನಾಮಿಕ್ ಝೋನ್? ಭಾರತದ ಸೇನೆ ಅಲ್ಲಿಂದ ವಾಪಸ್ಸು ಹೋಗಬೇಕು ಅಂತ ಹೇಳಿದ ಮೊಯ್ಜು ಈಗ ಚೈನಾ ಸೇನೆಗೆ ಅಲ್ಲಿ ಏನ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಮತ್ತು ಭಾರತದ ಮೇಲೆ ಇದರಿಂದ ಆಗೋ ಪರಿಣಾಮ ಎಂಥದ್ದು? ಬನ್ನಿ ನೋಡೋಣ. ಗೆಳೆಯರೆ, ಮಾಲ್ಡೀವ್ಸ್ ಹಾಗೂ ಭಾರತದ ನಡುವಿನ ಸಂಬಂಧ ಸಮಸ್ಯೆ ಎರಡೂ ಕೂಡ ನಿಮಗೆ ಗೊತ್ತಿದೆ. ಭಾರತದ ಲಕ್ಷದ್ವೀಪದಿಂದ ಕೆಲವು ನಾಟಿಕಲ್ ಮೈಲ್ ದೂರದಲ್ಲಿನ ಮಾಲ್ಡೀವ್ಸ್ ಸಾಕಷ್ಟು ವಿಷಯಗಳಲ್ಲಿ ಭಾರತದ ಮೇಲೆ ಡಿಪೆಂಡ್ ಆಗಿತ್ತು. ಇದು ತುಂಬಾ ಆಯಕಟ್ಟಿನ ಜಾಗದಲ್ಲಿರುವ ಕಾರಣಕ್ಕೆ ಮಾಲ್ಡೀವ್ಸ್ ಮೇಲೆ ಚೈನಾದ ಕಣ್ಣು ಬಿತ್ತು. ಈಗ ಅಲ್ಲಿ ಚೈನಾ ಕೃಪಾಪೋಷಿತ ನಾಟಕ ಮಂಡಳಿ ಅಧಿಕಾರವನ್ನು ನಡೆಸ್ತಾ ಇದೆ. ಅಲ್ಲಿನ ಅಧ್ಯಕ್ಷ ಮೊಯ್ಜು ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ ಮೂಲಕ ಚೀನಾದ ಸಹಾಯವನ್ನ ಪಡ್ಕೊಂಡೆ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಚೈನಾದ ಮಾತನ್ನೇ ಕೇಳ್ತಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ ಮಾಲ್ಡೀವ್ಸ್ ನಲ್ಲಿ 2 ವಿಮಾನ ಉಡ್ಡಯನ ಕೇಂದ್ರಗಳನ್ನ ಭಾರತದ ವಾಯುಪಡೆ ನಿರ್ವಹಣೆ ಮಾಡ್ತಾ ಇದೆ. ನಮ್ಮ ಹೆಲಿಕಾಪ್ಟರ್ಗಳು, ಡಾರ್ನಿಯರ್ಗಳು ಅಲ್ಲಿ ಕೆಲಸ ಮಾಡ್ತಾ ಇವೆ. ಸುಮಾರು 88 ಮಂದಿ ಭಾರತೀಯ ಯೋಧರು ಅಲ್ಲಿದ್ರು. ಅವರನ್ನ ತಕ್ಷಣ ವಾಪಸ್ಸು ಕರೆಸ್ಕೊಳ್ಳಿ ಅಂತ ಅಧ್ಯಕ್ಷ ಮೊಯ್ಜು ಒತ್ತಡ ಹೇರಿದ ಕಾರಣಕ್ಕೆ ಭಾರತ ತನ್ನ ವಾಯುಪಡೆಯ ಸಿಬ್ಬಂದಿಯನ್ನ ಕರೆಸ್ಕೊಂಡು ಅಲ್ಲಿಗೆ ಸಿವಿಲ್ ಸಿಬ್ಬಂದಿಯನ್ನ ಕಳುಹಿಸಿ ಕೊಡ್ತಾ ಇದೆ. ಇದು ಒಂದ್ ಕಡೆ ಆಗ್ತಾ ಇದೆಯಾ? ಮತ್ತೊಂದ್ ಕಡೆ ಮಾಲ್ಡೀವ್ಸ್ ಚೈನಾ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇದೆ. ಮೊನ್ನೆ ಕುಡಿಯುವ ನೀರನ್ನು ಕೂಡ ಚೈನಾದಿಂದಲೇ ತರಿಸ್ಕೊಂಡಿರುವ ಅಧ್ಯಕ್ಷ ಮೊಯ್ಜು ಅಲ್ಲಿ ಸೇನೆಗೆ ತರಬೇತಿ ಕೊಡೋದು, ಆಯುಧಗಳ ಖರೀದಿ ಒಪ್ಪಂದಗಳನ್ನು ಕೂಡ ಚೈನಾ ಜೊತೆ ಮಾಡ್ಕೊಂಡಿದ್ದಾರೆ. ಹಾಗೆ ಮಾಲ್ಡೀವ್ಸ್ನ ಉತ್ತುರು ತಿಲಾಫಾಲು ದ್ವೀಪದಲ್ಲಿ ಚೈನಾ ಒಂದು ಬಂದರನ್ನ ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇದೆ. ಅಲ್ಲಿಗೆ ಚೈನಾದ ಕಂಪನಿಯೊಂದು ತನ್ನ ಸಿಬ್ಬಂದಿಯನ್ನ ಕಳುಹಿಸಿಕೊಟ್ಟಿದೆ. ಈ ಉತ್ತುರು ತಿಲಾಫಾಲು ದ್ವೀಪ ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದೀರಲ್ಲ, ಇದು ನಮ್ಮ ಲಕ್ಷದ್ವೀಪದ ಕಟ್ಟಕಡೆಯ ದ್ವೀಪ ಮಿನಿಕಾಯ್ ಐಲ್ಯಾಂಡ್ ನಿಂದ ಇಲ್ಲಿಗೆ ಸುಮಾರು 452 ಕಿಲೋಮೀಟರ್ಗಳಷ್ಟು ದೂರ ಇದೆ. ಈ ದ್ವೀಪದಲ್ಲಿ ಮಾಲ್ಡೀವ್ಸ್ ಚೈನಾಗೆ ರಹಸ್ಯ ನೌಕಾನೆಲೆಯೊಂದನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಚೈನಾ ಹಾರ್ಬರ್ ಇಂಜಿನಿಯರಿಂಗ್ ಅನ್ನೋ ಸಂಸ್ಥೆಯ ಜೊತೆ ಮೊನ್ನೆ ಮಾಲ್ಡೀವ್ಸ್ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತು. ಅದರ ಪ್ರಕಾರ ಉತ್ತುರು ತಿಲಾಫಾಲುನಲ್ಲಿ ಒಂದು ಬಂದರನ್ನ ಹಾಗೂ ಸ್ಪೆಷಲ್ ಅಗ್ರಿಕಲ್ಚರ್ ಎಕನಾಮಿಕ್ ಝೋನ್ ಅನ್ನ ಈ ಸಂಸ್ಥೆ ನಿರ್ಮಾಣ ಮಾಡಿ ಕೊಡಬೇಕು. ಗೆಳೆಯರೆ, ಈ ಚೈನಾ ಹಾರ್ಬರ್ ಇಂಜಿನಿಯರಿಂಗ್ ಅನ್ನೋ ಸಂಸ್ಥೆ ಇದೆಯಲ್ಲ, ಇದಕ್ಕೆ ಅದರದ್ದೇ ಆದ ಒಂದು ನಟೋರಿಟಿ ಇದೆ. ಇದು ಇಡೀ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಬಂದರು ನಿರ್ಮಾಣ ಸಂಸ್ಥೆ ಅನ್ನೋ ಹೆಗ್ಗಳಿಕೆಯನ್ನು ಪಡ್ಕೊಂಡಿದೆ. ಚೈನಾ ಸರ್ಕಾರದ ಅಧೀನದಲ್ಲಿ ಈ ಸಂಸ್ಥೆ ಕೆಲಸ ಮಾಡುತ್ತೆ. ಚೈನಾ ಸೇನೆ ತನ್ನ ಬಂದರುಗಳು, ನೌಕಾನೆಲೆಗಳನ್ನು ನಿರ್ಮಾಣ ಮಾಡೋ ಕಾಂಟ್ರಾಕ್ಟ್ ಅನ್ನು ಕೊಡೋದು ಇದೇ ಹಾರ್ಬರ್ ಇಂಜಿನಿಯರಿಂಗ್ ಸಂಸ್ಥೆಗೆ. ಸಮುದ್ರದಲ್ಲಿ ನಡುಗಡ್ಡೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ನೌಕಾನೆಲೆಗಳನ್ನು ಸ್ಥಾಪನೆ ಮಾಡೋದ್ರಲ್ಲಿ ಈ ಸಂಸ್ಥೆ ಎಕ್ಸ್ಪರ್ಟ್ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಶ್ರೀಲಂಕಾದಲ್ಲಿ ಹಂಬನ್ ತೋಟ ಬಂದರು ನಿರ್ಮಾಣದ ಕಾಮಗಾರಿಯನ್ನು ಕೂಡ ಚೈನಾ ಇದೇ ಸಂಸ್ಥೆಗೆ ವಹಿಸಿಕೊಟ್ಟಿತ್ತು. ಆನಂತರ ಹಂಬನ್ ತೋಟ ಅನ್ನೋದು ಏನಾಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ. ಇದನ್ನ ಚೈನಾ ತಾನು ಕೊಟ್ಟ ಸಾಲಕ್ಕಾಗಿ 99 ವರ್ಷಗಳ ಕಾಲ ಲೀಸಿಗೆ ಹಾಕೊಂಡಿದೆ. ಈಗ ಆ ಬಂದರು ಶ್ರೀಲಂಕಾದ ಕೈಯಲ್ಲಿಲ್ಲ. ಇನ್ನು ಬಾಂಗ್ಲಾದೇಶದಲ್ಲಿ ಕೂಡ ಇದೇ ಸಂಸ್ಥೆ ಒಂದು ಬಂದರನ್ನ ನಿರ್ಮಾಣ ಮಾಡುವ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿತ್ತು. ಆದ್ರೆ ಅಲ್ಲಿ ಬಾಂಗ್ಲಾದೇಶದ ಸಚಿವನೊಬ್ಬನಿಗೆ ಲಂಚ ಕೊಡೋದಕ್ಕೆ ಪ್ರಯತ್ನ ಪಟ್ಟ ಆರೋಪ ಈ ಸಂಸ್ಥೆ ಮೇಲೆ ಬಂತು. ಪರಿಣಾಮ ಬಾಂಗ್ಲಾದೇಶ ಈ ಹಾರ್ಬರ್ ಕಂಪನಿಗೆ ಕೊಟ್ಟಿದ್ದ ಕಾಮಗಾರಿಯನ್ನು ವಾಪಸ್ ತಗೊಳ್ತು, ಅಗ್ರಿಮೆಂಟ್ ಅನ್ನು ಕ್ಯಾನ್ಸಲ್ ಮಾಡ್ತು. ಹೀಗಾಗಿ ಬಾಂಗ್ಲಾದಿಂದ ಇವರು ಎದ್ದು ಹೋಗಬೇಕಾಗಿ ಬಂತು. ಈಗ ಅದೇ ಸಂಸ್ಥೆಯ ಜೊತೆ ಮಾಲ್ಡೀವ್ಸ್ ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿದೆ. ಈ ಹಾರ್ಬರ್ ಇಂಜಿನಿಯರಿಂಗ್ ಕಂಪನಿ ಉತ್ತರು ತಿಲಾಫಾಲು ದ್ವೀಪದಲ್ಲಿ ಒಂದು ಬಂದರನ್ನ ನಿರ್ಮಾಣ ಮಾಡಬೇಕು. ಅದನ್ನ ಅಗ್ರಿಕಲ್ಚರ್ ಎಕನಾಮಿಕ್ ಝೋನ್ ಅಂತ ಮೊಯ್ಜು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿಗೆ ಬಂದಿರೋದು ಮರ ಗಿಡಗಳನ್ನ ಬೆಳೆಯೋರಲ್ಲ, ಬದಲಿಗೆ ಅವರು ಚೈನಾದ ಸೈನಿಕರು. ಅಲ್ಲಿ ನಿರ್ಮಾಣವಾಗ್ತಾ ಇರೋದು ಚೈನಾದ ನೌಕಾನೆಲೆ ಅಂತ ಮಾಲ್ಡೀವ್ಸ್ನ ಪ್ರತಿಪಕ್ಷ ಮಾಲ್ಡೀವ್ಸ್ ಡೆಮೊಕ್ರೆಟಿಕ್ ಪಾರ್ಟಿಯ ಅಧ್ಯಕ್ಷ ಫಯಾಜ್ ಮಾಲೆಯ ಮಾಧ್ಯಮವೊಂದಕ್ಕೆ ಕೊಟ್ಟಿರೋ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅಲ್ಲೇ ಸಮೀಪದಲ್ಲೊಂದು ಮಾಲ್ಡೀವ್ಸ್ ಸೇನಾ ನೆಲೆ ಇದೆ. ಅಲ್ಲಿ ಯಾರೋ ತರಕಾರಿ ಬೆಳೆಯೋರನ್ನ ಮಾಲ್ಡೀವ್ಸ್ ಚೈನಾದಿಂದ ಕರೆಸ್ಕೊಂಡಿಲ್ಲ. ಬಂದವರು ಇಲ್ಲಿ ಮರ ಗಿಡಗಳನ್ನ ನೆಡುವ ಕೃಷಿ ಕೆಲಸವನ್ನು ಕೂಡ ಮಾಡೋದಿಲ್ಲ. ಉತ್ತರ ತಿಲಾಫಾಲು ದ್ವೀಪದಲ್ಲಿ ಚೈನಾದ ರಹಸ್ಯ ನೌಕಾನೆಲೆಯೊಂದು ನಿರ್ಮಾಣ ಆಗ್ತಾ ಇದೆ. ಅಲ್ಲಿಗೆ ಬಂದಿರೋದು ಚೈನಾ ನೌಕಾಪಡೆಯ ಸಿಬ್ಬಂದಿ ಅಂತ ಫಯಾಜ್ ಇಸ್ಮಾಯಿಲ್ ಹೇಳಿದ್ದಾರೆ.
ಗೆಳೆಯರೆ, ಮಾಲ್ಡೀವ್ಸ್ ಅಧ್ಯಕ್ಷ ಮೊಯ್ಸು ಈಗಾಗಲೇ ತಮ್ಮನ್ನು ತಾವು ಚೈನಾಗೆ ಅರ್ಪಣೆ ಮಾಡಿಕೊಂಡಾಗಿದೆ. ಚೈನಾಗೆ ಮೊಯ್ಸು ಹೋಗಿ ಬಂದ ಬೆನ್ನಲ್ಲೇ ಚೈನಾದ ಬೇಹುಗಾರಿಕಾ ನೌಕೆ ಮಾಲ್ಡೀವ್ಸ್ಗೆ ಬಂತು. ಅದು ಈ ಭಾಗದಲ್ಲಿ ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಸರ್ವೆ ಮಾಡ್ತಾ ಇರೋ ನೌಕೆ. ಈ ಭಾಗದಲ್ಲಿನ ಸಮುದ್ರದ ಆಳ, ಸಾಗರದ ಒಳಗಿನ ಕಂದಕಗಳು, ಪ್ರಪಾತಗಳು, ಸಮುದ್ರದ ದಂಡೆಗಳ ಬಗ್ಗೆ ಅಧ್ಯಯನ ಮಾಡುವ ಮೂಲಕ ತನ್ನ ಸಬ್ಮರೀನ್ಗಳನ್ನ ಈ ಭಾಗದಲ್ಲಿ ಸಂಚರಿಸುವುದಕ್ಕೆ ಬೇಕಾದ ಮ್ಯಾಪಿಂಗ್ ಅನ್ನ ಚೈನಾ ಇಲ್ಲಿ ಮಾಡಿಕೊಳ್ತಾ ಇದೆ. ಅದಕ್ಕೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಯ್ಸು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮಾಲ್ಡೀವ್ಸ್ನಿಂದ ತುಂಬಾ ದೂರದಲ್ಲಿನ ಹಿಂದೂ ಮಹಾಸಾಗರಕ್ಕೆ ಸಂಬಂಧವೇ ಇಲ್ಲದ ಸೂಪರ್ ಪವರ್ ದೇಶವನ್ನ ಕರ್ಕೊಂಡು ಬಂದು ಇಲ್ಲಿ ಇಲ್ಲಸಲ್ಲದನ್ನೆಲ್ಲ ಮಾಡೋದಕ್ಕೆ ಬಿಟ್ಟು ಮೊಯ್ಸು ಇಲ್ಲಿನ ವಾತಾವರಣವನ್ನು ಕೆಡಿಸ್ತಾ ಇದ್ದಾರೆ, ಮಾಲ್ಡೀವ್ಸ್ನ ಭದ್ರತೆಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ MDP ಇಲ್ಲಿ ಆರೋಪವನ್ನು ಮಾಡ್ತಾ ಇದೆ. ಆದರೆ ಮೊಯ್ಸು ಮಾತ್ರ ಯಾವ ಆರೋಪಗಳಿಗೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಆತನಿಗೆ ಕಾಣ್ತಾ ಇರೋದು ತನ್ನ ಅಧಿಕಾರ ಮತ್ತು ಚೈನಾ ಕೊಡ್ತಾ ಇರೋ ಹಣ ಮಾತ್ರ. ಹೀಗಾಗಿ ಇಲ್ಲಿ ಭಾರತದ ವಿರುದ್ಧ ಪದೇ ಪದೇ ಮೊಯ್ಸು ಕೆಲಸ ಮಾಡೋದ್ರ ಜೊತೆಗೆ ಭಾರತೀಯ ಯೋಧರನ್ನ ಮಾಲ್ಡೀವ್ಸ್ನಿಂದ ಹೊರಗೆ ಕಳುಹಿಸೋದಕ್ಕೆ ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ. ಬೇರೆ ದೇಶದ ಶಕ್ತಿಗಳು ನಮ್ಮ ದೇಶದಲ್ಲಿ ಇರಬಾರದು ಅಂತ ಹೇಳ್ತಾನೆ ಚೈನಾದ ಸೇನೆಯನ್ನ ಕರ್ಕೊಂಡು ಬಂದು ಇಟ್ಕೋತಾ ಇದ್ದಾರೆ ಮತ್ತು ಚೈನಾಗೆ ಭಾರತದ ಬುಡದಲ್ಲೇ ಮತ್ತೊಂದು ರಹಸ್ಯ ನೌಕಾನೆಲೆಯನ್ನ ಮಾಡಿಕೊಳ್ಳೋದಕ್ಕೆ ಮಾಲ್ಡೀವ್ಸ್ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಗೆಳೆಯರೆ, ಈ ಉತ್ತರುತ್ತಿಲಾಫಾಲು ಐಲ್ಯಾಂಡ್ ಅಲ್ಲಿ ಚೈನಾದ ನೌಕಾನೆಲೆ ಬರುವುದರಿಂದ ಭಾರತಕ್ಕಾಗೋ ಆತಂಕ ಏನು? ಇಲ್ಲಿ ಏನಾಗುತ್ತೆ ಅಂದ್ರೆ, ಹಿಂದೂ ಮಹಾಸಾಗರದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಚೈನಾ ಈಗಾಗಲೇ ಜಿಬೂಟಿಯಲ್ಲಿ ಒಂದು ನೆಲೆಯನ್ನು ಮಾಡ್ಕೊಂಡಿದೆ. ಸಿಷೆಲಿಸ್ ನಲ್ಲಿ ಕೂಡ ಕಾಲೂರೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಹಾಗೆ ಪಾಕಿಸ್ತಾನದಲ್ಲಿ ಗ್ವಾದಾರ್ ಬಂದರು ಚೈನಾದ ಕೈಯಲ್ಲೇ ಇದೆ. ಈ ಮೂಲಕ ಹಿಂದೂ ಮಹಾಸಾಗರದಲ್ಲಿ ಕೂಡ ತನ್ನ ಪ್ರಭಾವವನ್ನು ಬೆಳೆಸಿಕೊಳ್ಳುವ ಮತ್ತು ಈ ಭಾಗದಲ್ಲಿ ತನ್ನ ಯುದ್ಧ ನೌಕೆಗಳು, ಸಬ್ಮರೀನ್ಗಳು, ರಿಸರ್ಚ್ ವೆಸಲ್ಗಳನ್ನು ತಂದು ನಿಲ್ಲಿಸುವ ಪ್ರಯತ್ನವನ್ನ ಚೈನಾ ಮಾಡುತ್ತೆ. ಇಲ್ಲಿಗೆ ಚೈನಾದ ಸ್ಪೈ ವೆಸಲ್ಸ್ ಬರೋದು, ಇಲ್ಲೇ ನಿಂತುಕೊಳ್ಳೋದರ ಉದ್ದೇಶನೇ ಭಾರತದ ಮೇಲೆ ಕಣ್ಣಿಡೋದು ಮತ್ತು ಭಾರತವನ್ನು ಸುತ್ತುವರಿಯೋದು. ಈ ಮಾಲ್ಡೀವ್ಸ್ ಇದೆ ನೋಡಿ, ಇದು ಅತ್ಯಂತ ವಿಶಾಲ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅನ್ನ ಹೊಂದಿರುವ ದೇಶ. ಹಿಂದೂ ಮಹಾಸಾಗರಕ್ಕೆ ಬರುವ ಬಹುತೇಕ ವ್ಯಾಪಾರಿ ಹಡಗುಗಳು ಮಾಲ್ಡೀವ್ಸ್ನ ಜಲಗಡಿಯಲ್ಲೇ ಹೋಗಬೇಕು. ಚೈನಾದ ಸರಕು ತುಂಬಿದ ಹಡಗುಗಳು ಕೂಡ ಹೀಗೆ ಪಾಸ್ ಆಗುತ್ತವೆ. ಹೀಗಾಗಿ ಇಲ್ಲಿ ತನ್ನ ಅಸ್ತಿತ್ವ ಇರಬೇಕು ಅಂತ ಚೈನಾ ಬಯಸ್ತಾ ಇದೆ. ಇನ್ನು ಭಾರತದ ಸಮೀಪ ತನ್ನ ನೆಲೆಯನ್ನು ಮಾಡಿಕೊಂಡು ಭಾರತದ ಮೇಲೆ ಕಣ್ಣಿಡುವುದು ಕೂಡ ಚೈನಾದ ಒಂದು ಉದ್ದೇಶ. ಹಾಗೆ ಹಿಂದೂ ಮಹಾಸಾಗರದಲ್ಲಿ ಮ್ಯಾಪಿಂಗ್ ಅನ್ನು ಮಾಡಿಕೊಂಡು ತನ್ನ ಸಬ್ಮರೀನ್ಗಳ ಸಂಚಾರಕ್ಕೆ ಬೇಕಾದ ಮಾರ್ಗಾನ್ವೇಷಣೆಯನ್ನು ಮಾಡೋದು ಮತ್ತೊಂದು ಉದ್ದೇಶ. ಹೀಗಾಗಿ ಚೈನಾ ಮಾಲ್ಡೀವ್ಸ್ಗೆ ಯಾವುದೇ ಸಹಾಯ ಮಾಡೋದಕ್ಕೆ ಕೂಡ ಸಿದ್ಧವಾಗ್ತಾ ಇದೆ. ಇವರ ಸಹಾಯ ಅಂದ್ರೆ ಸಾಲ. ಇವ್ರ ಹತ್ರ ಸಾಲ ತಗೊಳ್ಳೋದು ಅಂದ್ರೆ ಆಸ್ತಿ ಅಡ ಇಡಬೇಕು ಅಥವಾ ನಾಳೆ ಬಿಟ್ಟು ಕೊಡಬೇಕು. ಇದೇ ಪರಿಸ್ಥಿತಿ ಈಗಾಗಲೇ ಶ್ರೀಲಂಕಾ ಸೇರಿದ ಹಾಗೆ ಸಾಕಷ್ಟು ದೇಶಗಳು ಚೈನಾದಿಂದ ಪಡ್ಕೊಂಡ ಸಾಲಕ್ಕಾಗಿ ತಮ್ಮ ಅತ್ಯಮೂಲ್ಯವಾದ ಸ್ಟ್ರಾಟಜಿಕ್ ಬಂದರುಗಳನ್ನ, ಏರ್ ಸ್ಪೇಸ್ಗಳನ್ನ, ಏರ್ಪೋರ್ಟ್ಗಳನ್ನ ಕಳ್ಕೊಂಡಿರೋದಿದೆ. ಇದೇ ಪರಿಸ್ಥಿತಿ ಇವತ್ತಲ್ಲ ನಾಳೆ ಮಾಲ್ಡೀವ್ಸ್ಗೆ ಕೂಡ ಬರುತ್ತೆ. ಯಾಕೆಂದ್ರೆ ಈಗಾಗಲೇ ಮಾಲ್ಡೀವ್ಸ್ ತನ್ನ ತಾಕತ್ತನ್ನು ಮೀರಿ ಸಾಲ ಮಾಡಿದೆ. ಆ ಸಾಲ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಚೈನಾದ ಹತ್ರನೇ ಮಾಡಿದೆ. ಹೀಗಾಗಿ ನಾಳೆ ಸಾಲ ಹಿಂತಿರುಗಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ಈ ಉತ್ತರುತ್ತಿಲಾಫಾಲು ದ್ವೀಪ ಚೈನಾದ ಪಾಲಾಗುತ್ತೆ. ಅಲ್ಲಿಗೆ ಭಾರತದ ಅತಿ ಸಮೀಪದಲ್ಲಿ ಚೈನಾ 2 ನೆಲೆಗಳನ್ನು ಮಾಡ್ಕೊಂಡು ಹಾಗಾಗುತ್ತೆ. ಇದರ ಅರಿವಿರೋದ್ರಿಂದಲೇ ಭಾರತ ಮಾಲ್ಡೀವ್ಸ್ಗೆ ಚೈನಾ ಬಾರದ ಹಾಗೆ ತಡೆಯುವ ಪ್ರಯತ್ನವನ್ನು ಮಾಡಿತು. ಆದರೆ ಅದು ಈ ಬಾರಿ ಸಾಧ್ಯ ಆಗಿಲ್ಲ. ಚೈನಾ, ಪಾಕಿಸ್ತಾನ ಹಾಗೂ ಟರ್ಕಿಗಳು ಇಲ್ಲಿ ಭಾರತದ ವಿರುದ್ಧ ಒಂದಾಗಿವೆ. ಇಸ್ಲಾಮಿಕ್ ದೇಶದ ಅಧ್ಯಕ್ಷನ ಮೂಲಕ ಭಾರತವನ್ನ ಮಾಲ್ಡೀವ್ಸ್ನಿಂದ ದೂರ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇವೆ. ಹೀಗಾಗಿ ಭಾರತ ಮಾಲ್ಡೀವ್ಸ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಬದಲಿಗೆ ಲಕ್ಷದ್ವೀಪಗಳನ್ನು ಅಭಿವೃದ್ಧಿ ಮಾಡ್ತಾ ಇದೆ. ಅದರಲ್ಲೂ ಮಿನಿಕಾಯ್ ದ್ವೀಪದಲ್ಲಿ ಭಾರತ ತನ್ನ ನೌಕಾನೆಲೆಯನ್ನ ಇನ್ನಷ್ಟು ವಿಸ್ತರಿಸುವ ಯೋಜನೆಯನ್ನ ಹಮ್ಮಿಕೊಂಡಿದೆ. ಆ ಮೂಲಕ ಇಲ್ಲಿ ಚೈನಾಗೆ ಕೌಂಟರ್ ಕೊಡೋ ಕೆಲಸವನ್ನ ಭಾರತ ಮಾಡ್ತಾ ಹೋಗುತ್ತೆ. ಇದು ಗೆಳೆಯರೆ, ಮಾಲ್ಡೀವ್ಸ್ನಲ್ಲಿ ಭಾರತಕ್ಕೆ ತುಂಬಾ ಸಮೀಪದಲ್ಲಿ ಚೈನಾ ನಿರ್ಮಾಣ ಮಾಡ್ತಾ ಇರೋ ರಹಸ್ಯ ನೌಕಾನೆಲೆ ಹಾಗೂ ಅದರ ಬಗ್ಗೆ ಮಾಲ್ಡೀವ್ಸ್ನ ವಿರೋಧ ಪಕ್ಷಗಳು ದನಿ ಎತ್ತುತ್ತಾ ಇರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.